ಅಲ್ಲ ನಮ್ಮಮ್ಮಗೆ ನಾನು ಹೇಳ್ ಕಳ್ಸಿದೀನಿ, ಯಾರ ತಾವು ಹೇಳ್ಬೇಡ ಕಣಮ್ಮ, ಅವ್ರ ನೇತ್ರ ಮತ್ತೆ ಅವ್ರ ತಾತ ಸರಿ ಇಲ್ಲ ಅಂತಾನ. ಹಂಗಂದ್ರೆ ಹೆಂಗ್ ಹೇಳ್ಬಿಡ್ತು ನಮ್ಮಮ್ಮಯ್ಯ ನಮ್ಮ ಅತ್ತಿಗೆ ತಗಿ. ನೇತ್ರ ತಾತನೇ ನಮ್ಮ ಅಣ್ಣನ ಕಾಲ್ ಮುರ್ಸಿದ್ದು ಅಂತಾನ. ನಮ್ಮಮ್ಮಯ್ಯ ಇದನ್ನೇ ಮನಸ್ನಾಗ ಇಕ್ಕೊಂಡು ಎಲ್ಲ ನಾ ಬೇಜಾರ್ ಮಾಡ್ಕೊಂಡು ಕುಕ್ಕೊಂಡಿತ್ತೋ ಏನೋ, ಅನುಮಾನ ಬರಂಗೆ ನಡ್ಕೊಂಡೈತಿ ನಮ್ಮ ಅತ್ತಿಗೆ ತಾಯಿ. ಅದಕ್ಕೇನೆ ಅವಳು ಅನುಮಾನ ಬಂದು ಏನೋ ಮುಚ್ಚಿಡ್ತಾ ಐತೆ ನಮ್ಮ ಅತ್ತೆ ಅಂತ ಹೇಳಿ ವಿಚಾರಿಸ್ತಾ ಇದ್ದಾಳೆ. ಅವಾಗ ನಮ್ಮಮ್ಮ ಎಲ್ಲ ಹೇಳಿರ್ಬೇಕು. ನಮ್ಮ ಅತ್ತಿಗೆ ತುಂಬಾ ಚಾಲಾಕಿ. ನಮ್ಮ ಅತ್ತಿಗೆ ನನಗೆ ಮಾಡಿರೋ ಇದಕ್ಕೆ ಸರಿಯಾಗಿ ಆಗೈತಿ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೇತ್ರನೇ ಜೈಲಿಗೆ ಹೋಗಂಗಾತು ಕೊನೆಗೆ. ನಮ್ಮ ಅತ್ತಿಗೆ ಯಾವಾಗ ಜೈಲಿಗೆ ಹೋಗ್ತಾಳಪ್ಪ ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು. ನಾನ್ ಜೈಲಿಗೆ ಹೋಗಿ ಅನುಭವಿಸ್ದಂಗೆ ಅವಳು ಅನುಭವಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಜೈಲಿಗೆ ಹೋದ್ರೆ ಅಂತ. ಸಿಗಾಕೊಂಡಿಲ್ವಲ್ಲ ಯಾವ ತಪ್ಪನಾಗೂ, ಅದಕ್ಕೇನೆ ಮೆರಿತಾ ಇದ್ದಾಳೆ. ಅಲ್ಲ ಸಾವುಕಾರರು ಮನೆಯವ್ರನ್ನ ಎದುರಾಕೊಂಡೆ ಸುಮ್ಮನೆ ಬಿಡ್ತಾರ? ನಮ್ಮ ಅತ್ತಿಗೆಗೂ ಒಂದಲ್ಲ ಒಂದ್ ದಿವಸ ಒಂದ್ ಗತಿ ಕಾಣಿಸ್ತಾರೆ. ಹಿಂಗೆಲ್ಲ ಮೆರೆದ್ರೆ ಒಂದಲ್ಲ ಒಂದ್ ದಿವಸ ಅವಳು ಸೀದಾ ಮ್ಯಾಕ್ ಹೋಗ್ತಾಳೆ. ಗೌರಿ ಅತ್ಗೆ ಯಾಕೆ ಒಬ್ಬೊಬ್ರೆ ಮಾತಾಡ್ಕೊಂತೀರಾ? ಯಾಕೆ ಏನಾಯ್ತು? ಅಮ್ಮ ಎಲ್ಗೋತು ಕಾಣಿಸ್ತಾ ಇಲ್ಲ? ನಾನು ಹೆಂಗಾದ್ರೂ ಮಾತಾಡ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನ್ ಆಗ್ಬೇಕು? ಸುಮ್ಮನೆ ಹೋಗತ್ ಕಲ್ಕ, ತಲೆ ತಿನ್ಬೇಡ ನೀನ್ ನನಗೆ. ಈಗಲೇ ನನಗೆ ತಲೆ ಕೆಟ್ಟಂಗ ಆಗೈತಿ. ಇವಳು ಬೇರೆ ಬಂದ್ಬಿಟ್ಲು ಇಲ್ಲಿ ಮಾತಾಡ್ಸಕ್ಕೆ ಅತ್ಕೆ ಅಂತಾನ. ನಿಮ್ಮ ಅಮ್ಮ ಎಲ್ಗೋಗೈತ ಏನೋ ಹುಡಿಕೊಂಡು ಹೋಗು, ನಾನೇನ್ ಕೇಳ್ತೀಯ? ಅಯ್ಯಯ್ಯ ಏನಾಯ್ತು ಇವ್ರಿಗೆ? ಅಲ್ಲ ಇಷ್ಟ ದಿನ ಚೆನ್ನಾಗೇ ಇದ್ರು, ಇದ್ಯಾಕೆ ಇದ್ಕಿದ್ದಂಗೆ ಹಿಂಗ್ ಮಾತಾಡ್ತಾ ಇದಾರೆ? ನಾನು ಏನಾದ್ರೂ ಕೇಳ್ಬಾರ್ದೇನಾದ್ರೂ ಕೇಳ್ಬಿಟ್ನಾ? ಯಾಕೆ ಹಿಂಗ್ ಒಬ್ರೆ ಮಾತಾಡ್ಕೊಂತ ಇದ್ದೀರಾ? ಏನಾಯ್ತು ಅಂತ ಕೇಳಿದಕ್ಕೆ ಯಾಕೆ ಇಷ್ಟೊಂದು ರೇಗ್ತಾ ಇದಾರೆ ಇವರು? ನಾನ್ ನೋಡು ಎಂತ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಏನಾದ್ರು ಇವಳು ನಾನು ಹಿಂಗ್ ಬೈದೆ ಅಂತ ಹೇಳಿ ಅವ್ರ ಅಣ್ಣ ಹೇಳಿದ್ರೆ ಏನು ಇಲ್ಲ, ನನ್ನ ಮೇಲೆ ತಿರ್ಗಾ ಸಿಟ್ ಮಾಡ್ಕೊಂತಾನೆ ನನ್ನ ಗಂಡ. ಇಲ್ಲ ಸಮಾಧಾನ ಮಾಡ್ಬೇಕು ಇವಳನ್ನ ಹೆಂಗಾದ್ರೂ ಮಾಡಿ. ಸೀತಾ ನಾನು ಸುಮ್ನೆ ತಮಾಷೆಗೆ ಹಂಗಂದಿದ್ದು ಅಷ್ಟೇನೆ. ಏನ್ ಸೀತಾ ಸಮಾಚಾರ? ಏನ್ ಬಂದಿದ್ದು? ಏನು ಕೇಳ್ದಂಗಾತು? ನಾನು ಏನೋ ಟೆನ್ಷನ್ ಆಗಿದ್ದೆ, ಅದಕ್ಕೆ ಹಂಗ್ ಮಾತಾಡ್ಬಿಟ್ಟೆ ಸಿಟ್ನಾಗೆ. ಏನ್ ಹೇಳಿ ಸೀತಾ? ಅಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ರೇಗ್ ಬಿಟ್ರಿ ನೀವು ನನ್ನ ಮೇಲೆ? ನಾನು ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ ಅಂತಾನ? ಅದು ಸೀತಾ ನಾನು ಏನೋ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಹಂಗ್ ಮಾತಾಡ್ಬಿಟ್ಟೆ. ತಪ್ಪಾತು. ಅದು ಅಲ್ಲದೆ ನೀ ನನಗೆ ಸ್ವಲ್ಪ ತಲೆನೋವು. ಹೌದಾ ಅದ್ಕೆ? ಇರ್ಲಿ ಬಿಡಿ. ನಾನು ಯಾಕೆ ಅತ್ಗೆ ಮುಂಚೆ ತರ ಮಾತಾಡ್ತಾ ಇದಾರಲ್ಲ ಅಂದ್ಕೊಂಡೆ. ಏನತ್ಗೆ ಏನ್ ಯೋಚನೆ ಮಾಡ್ತಾ ಇದ್ರಿ? ಏನು ಇಲ್ಲ ಬಿಡು, ಅದೆಲ್ಲ ನಿನ್ಗೇನು ಬೇಡ. ನೀನು ಯಾವ ಚಿಂತೆನು ಮಾಡ್ದಂಗೆ ಓದ್ಕೊಂಡು ಚೆನ್ನಾಗಿರು. ನನ್ಗೆ ಒಂದ್ ಲೋಟ ಬಿಸಿ ಕಾಫಿ ಕಾಸ್ಕೊಂಬತ್ತೀಯ? ಯಾಕ ತಲೆನೋಯ್ತೈತೆ, ಒಂದಿಷ್ಟು ಕಾಫಿ ಕುಡಿದ್ರೆ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಸರಿ ಅದ್ಕೆ ಕುತ್ಕೊಂಡಿರಿ, ಇಲ್ಲೇನೆ ಕಾಸ್ಕೊಂಬತ್ತೀನಿ ಈಗ. ಯಪ್ಪ ನಾನೊಂದಿಷ್ಟು ಹುಷಾರಾಗಿರ್ಬೇಕು. ಹಿಂಗೆಲ್ಲ ಮಾತಾಡಿ ಸಿಗಾಕೊಂಡ್ರೆ ಅಷ್ಟೇನೆ, ಇನ್ನೊಂದ್ಸಲ ನಾನು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಹಂಗಾಗ್ಬಾರ್ದು. ನನ್ ಗಂಡ ನನ್ ಸೌತಿನ ಕರ್ಕೊಂಡು ಎಲ್ಗ ಹೋಗ್ಯವನಿ. ಏನಂಗೇನೆ ಸೀಮೆಗಿಲ್ಲದ ಗಂಡ ಹೆಂಡತಿ ಅಮ್ಮಂಗ ಆಡ್ತಾರ ಹಂಗೇನಿ. ನನ್ಗಂತೂ ಅವ್ರಿಬ್ರು ಜೊತೆಗಿರೋದ್ ನೋಡಿರಂಗೇನೆ ಮೈಯೆಲ್ಲ ಉರ್ದೋಗುತ್ತೆ. ಏನ್ ಮಾಡ್ತೀಯ? ಎಲ್ಲನ ನೋಡಿನೂ ನೋಡ್ದಾಳಂಗೆ ಸುಮ್ಮನೆ ಇರ್ಬೇಕು ಬಾಯಿ ಮುಚ್ಕೊಂಡು. ಅದ್ ಎಲ್ಲಿಗೆ ಹೋಗ್ಯವ್ರೋ ಏನೋ ಸುತ್ತಾರಿಯಕ್ಕೆ. ಗೌರಿ ಓ ಜಿಲೇಬಿ ಬಂದ? ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಅವರು ಯಜಮಾನ್ರು ಬರ್ಲಿಲ್ವಾ? ಅದೇ ಗೌರಿ, ನಾನು ನಾಟಕದ ಕಂಪ್ನಿ ಇದ್ದೀನಲ್ಲ, ಅಲ್ಲಿ ನಮ್ಮ ನಾಟಕದ ಕಂಪ್ನಿ ಓನರ್ ಇದಾರಲ್ಲ, ಅವರವು ಅಂಗಡಿ ಐತೆ ಟೌನ್ನಾಗೆ. ದೊಡ್ಡ ಅಂಗಡಿ ಐತೆ. ಅಲ್ಲಿ ಒಬ್ರು ಕೆಲ್ಸಕ್ಕೆ ಬೇಕಾಗಿತ್ತಂತೆ. ಅದಕ್ಕೆ ಹೆಂಗು ನಮ್ಮ ಮನೆಯವರು ಇಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅದ್ರ ಬದಲು ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ತಿಂಗಳ ಸಂಬಳ ಕೊಡ್ತಾರೆ. ದಿನಾನ ಇಲ್ಲಿ ಕೇಳ್ಕೊಂಡು ಕೂಲಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಇವತ್ತೇನೆ ಕೆಲ್ಸಕ್ಕೆ ಜಾಯಿನ್ ಆಗಪ್ಪ ಅಂತ ಹೇಳಿ ಇವತ್ತೇ ಸೇರಿಸ್ಕೊಂಡಿದ್ದಾರೆ. ಇವತ್ತಿಂದನೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ನಾನು ಅದೇ ಬಂದೆ. ಒಂದ್ ಸ್ವಲ್ಪ ಹೂವು ಹಣ್ಣು ಕೊಡ್ಸಿದ್ರು, ತಗೊಂಡು ಅದೇ ಬಂದೆ. ತಗೋರಿ, ಇದ್ರಾಗೆ ಬಾಳೆಹಣ್ಣು ಆಮೇಲೆ ದ್ರಾಕ್ಷಿ ಹಣ್ಣು ಇದಾವೆ, ತಿನ್ನು. ಹೂವನು ಇದಾವೆ, ತಗೊಂಡು ಮುಟ್ಕೊಂಡ್ ಸ್ವಲ್ಪ. ಹೌದೇನು? ನಿಮ್ ಓನರ್ ಅಷ್ಟು ದೊಡ್ಡ ಶ್ರೀಮಂತರ? ಅಂಗಡಿ ಎಲ್ಲ ಇದಾವೇನವ್ರವು? ನಾಟಕದ ಕಂಪ್ನಿ ಐತಿ ಒಂದು, ಆಮೇಲೆ ಟೌನ್ನಾಗೆ ದೊಡ್ಡದು ಇದು ಅಂಗಡಿ ಐತಿ, ದಿನಸಿ ಸಾಮಾನು ಅಂಗಡಿ. ಅದೇ ಅಲ್ಲಿ ಒಬ್ರು ಎಲ್ಲ ಸಾಮಾನೆಲ್ಲ ಕಟ್ಕೊಡಕ್ಕೂ, ಆಮೇಲೆ ಮೂಟೆ ಗಿಟೆ ಏನಾದ್ರು ಬಂದ್ರೆ ಇಳಿಸ್ಕೊಳಕ್ಕೂ ಒಬ್ರು ಕೆಲಸದಾಳ್ ಬೇಕು ಅಂತ ನಾ ಹೇಳಿದ್ರು. ಹೆಂಗು ನಮ್ಮ ಮನೆಯವರು ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರಲ್ಲ ಕೂಲಿ ಕೆಲಸಕ್ಕೆ, ಅದ್ರ ಬದಲು ಅಲ್ಲೇ ಅಂಗಡಿಗೆ ಸೇರಿಸಿರೆ ಚೆನ್ನಾಗಿರುತ್ತೆ, ತಿಂಗಳ ಸಂಬಳ ತರ್ಬೋದು ಅಂತ ಹೇಳಿ ನಾನೇ ಕರ್ಕೊಂಡು ಹೋಗಿದ್ದೆ. ಅವರು ಅಷ್ಟೇನೆ ಸರಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅದಕ್ಕೆ ಕರ್ಕೊಂಡು ಹೋಗಿ ಸೇರ್ಸ್ ಬಂದೆ ಇವತ್ತು. ನೀನ್ ಈಗ್ಲೂ ನಾಟಕ ಮಾಡಕ್ ಹೋಗ್ತೀಯೇನು ಅವ್ರ ಜೊತೆಗೆ? ಮತ್ತೆ ನನ್ನ ಕೆಲಸನೇ ಅದು. ನಾನು ಮದ್ವೆ ಮುಂಚೆಲೂನು ನಾಟಕದ ಕಂಪ್ನಿಲೇ ಕೆಲಸ ಮಾಡ್ತಿದ್ದೆ. ಒಳ್ಳೆ ಸಂಬಳನೂ ಸಿಗುತ್ತೆ. ಅದಕ್ಕೇನೆ ಮದ್ವೆ ಆದ್ಮೇಲೂನು ಬಿಟ್ಟಿಲ್ಲ ನಾನು.
ಇವರು ನಮ್ಮ ಯಜಮಾನ್ರು ಏನು ಬಿಡಬೇಡ, ಹೆಂಗೋ ನಿನಗೆ ಚೆನ್ನಾಗಿ ಅಡ್ಜಸ್ಟ್ ಆಗೈತಲ್ಲಿ ನಾಟಕ ಮಾಡೋದು, ಹೋಗು ಅಂತ ಹೇಳಿದೆ. ಅದಕ್ಕೆ ನಾನೇನು ಬಿಟ್ಟಿಲ್ಲ. ತಗೋ ಗೌರಿ, ಹಣ್ಣು ತಿನ್ನು. ಏನು ಬೇಡ ಜಿಲೇಬಿ, ಅಲ್ಲಿ ಇಕ್ಕೋಗು, ಆಮೇಲೆ ತಿಂತೀನಿ. ನನ್ಗೆ ಯಾಕ ತಲೆನೋಯ್ತೈತೆ. ಸೀತು ಒಂದು ಲೋಟ ಕಾಫಿ ಕಾಸು ಕೊಡು ಅಂತಂದೆ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ತಿಂತೀನಿ ಹೇಳು. ನೀನು ಹೋಗು. ಸರಿ ಆಯ್ತು, ನಿನ್ನಿಷ್ಟ, ಯಾವಾಗ ಬೇಕಾದ್ರೂ ತಿನ್ನು. ಮಿಟ್ಟದಾಡಿ ಇವಳು ಹಣ್ಣು ಹೂವು ಎಲ್ಲ ತಂದೇಳಂತೆ. ಇವಳು ತಂದಿರೋದ ನಾನು ತಿನ್ಬೇಕಂತೆ. ದರಿದ್ರದಳು ನನ್ನ ಗಂಡನ ಅದೇನು ಮೋಡಿ ಮಾಡ್ಯವಳೋ ಏನೋ. ಏನು ಮೋಡಿ ಮಾಡಿಲ್ಲ, ದುಡಿತಾಳಲ್ಲ ನಾಟಕ ಮಾಡ್ಕೊಂಡು. ಅದಕ್ಕೇನೆ ನನ್ನ ಗಂಡ ಇವಳಿಂದ ಸಾಯ್ತಿರ್ತಾನೆ ಯಾವಾಗ್ಲೂ, ಜಿಲೇಬಿ ಜಿಲೇಬಿ ಅಂತಾನ. ಈಗ ಕೆಲಸ ಬೇರೆ ಕೊಡ್ಸಿದಾಳೆ ಇವಳು ಅವ್ರ ಓನರ್ಗೆ ಹೇಳ್ಬಿಟ್ಟು. ಅದಕ್ಕೆ ನನ್ನ ಗಂಡ ಇನ್ನ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾನೆ ಇವಳನ್ನ. ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನಾನಿಲ್ಲಿ ಅವ್ರ ಸೇವೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅತ್ತೆ ನೋಡ್ಕೊಂಡು ಮನೆಗೆ ಸಾಯ್ಬೇಕು. ಏನ್ ಮಾಡ್ತೀಯ ನನ್ನ ನಡೆ ಬರ. ಬಿಟ್ರು ಗೊತ್ತಿಲ್ಲ ಅಂತ ಹೇಳಿ ಏನೋ ಅನ್ಸರಿಸ್ಕೊಂಡು ಹೋಗ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು. ಈಗಂತೂ ಇಬ್ರು ದುಡಿತಾರಲ್ಲ, ನನ್ನಂತೂ ಕಾಲ್ ಕಾಸವಾಗಿ ನೋಡ್ತಾರೆ ಅನ್ಸುತ್ತೆ. ನಾನು ಏನಾದ್ರೂ ಕೆಲ್ಸಕ್ಕೆ ಸೇರ್ತೀನಿ. ನಾನ್ಯಾಕೆ ಮನೆಗೆ ಬಿದ್ದಿರ್ಲಿ? ನಾನು ಒಬ್ಳೆ ಮಾಡ್ಬೇಕಾಗುತ್ತೆ. ಇವರಿಬ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ನಾನು ಇವ್ರು ಚಾಕ್ರಿ ಮಾಡ್ಕೊಂಡಿರ್ಬೇಕು. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಇಷ್ಟೇ ಆಯ್ತು ನನ್ನ ಜೀವನ. ಏನ್ ಮಾಡೋದು, ಮಾತಾಡಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ ಆಗೈತೆ ನನ್ನ ಪರಿಸ್ಥಿತಿ. ಈ ಜಿಲೇಬಿಗೆ ನನ್ನ ಅಕ್ಕಯ್ಯ ಅಂತನ ಕರೆಯಕ್ಕೆ ಸಂಕೋಚನೋ ನಾಚಿಕೆನೋ ಗೊತ್ತಿಲ್ಲ. ಗೌರಿ ಗೌರಿ ಅಂತಾಳೆ. ನಾನು ಇವಳಿಗಿಂತನ ಮೊದ್ಲು ಬಂದಿರೋಳೆಂಬುದು ಗೊತ್ತಿಲ್ಲ ಇವಳಿಗೆ. ಗೌರಿ ಗೌರಿ ಅಂತಾಳೆ. ಅಕ್ಕಯ್ಯ ಎಂಬಕ್ಕಾಗಲ್ವೇನ? ಅಕ್ಕಯ್ಯ ಎಂಬಕ್ಕೆ ಬಾಯಿ ಬರಲ್ವೇನ ಇವಳಿಗೆ? ಅಕ್ಕಯ್ಯ ಅಂದ್ರೆ ಅವಳ ಬೆಲೆ ಕಮ್ಮಿ ಆಗ್ಬಿಡುತ್ತೇನ? ನೋಡ್ತೀನಿ ನಾನು ಇದು ಎಷ್ಟು ದಿನ ನಡೆಯುತ್ತೆ ಅಂತಾನ. ಇವಳೊಬ್ಳು ಕಾಪಿ ಕಾಸ್ಕೊಂಬತ್ತೀನಿ ಅಂತ ಹೋದ್ಲು. ಅದೇನ್ ಮಾಡ್ತಾ ಇದ್ದಾಳೋ ಏನು, ಅಡುಗೆ ಮನೆಗೆ ಸೇರ್ಕೊಂಡು 7 ತಾತು ಒಂದ್ ಲೋಟ ಕಾಪಿ ಕಾಸ್ಕೊಂಬರಕ್ಕೆ ಯೂಟತ್ ಮಾಡ್ತಾಳೆ. ಸೀತಾ ತಂದ ಕಾಪಿನ ತಾಂಬ. ಅಯ್ಯೋ, ನಾನ್ ನಿನಗ್ ಸುಮ್ನೆ ತೊಂದ್ರೆ ಕೊಟ್ಟೆ ನೋಡು. ಹೋಗು ನೀನು ಓದ್ಕೆ ಹೋಗಿ. ಅದಕ್ಕೆ ಇದ್ರಲ್ಲಿ ಏನ್ ತೊಂದ್ರೆ ಬಂತು? ತಗೊಳ್ಳಿ ಕಾಪಿ ಕುಡೀರಿ. ನನಗ್ ಹುಷಾರಿಲ್ದಾಗ ನೀವೆಲ್ಲ ಮಾಡ್ಕೊಡಲ್ವಾ? ಈಗ ನಿಮಗ್ ತಲೆನೋಯ್ತೈತಲ್ಲ, ಅದಕ್ಕೆ ನಾನೇ ಕಾಪಿ ಕಾಸ್ಕೊಂಬಂದೆ. ತಗೊಳ್ಳಿ ಕುಡೀರಿ. ಸರಿ ಸೀತಾ, ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಹಂಗ. ಹೋಗು, ನೀನೇನು ಕೆಲಸ ಮಾಡಕ್ ಹೋಗ್ಬೇಡ, ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ. ನೀನು ಚೆನ್ನಾಗಿ ಓದ್ಕೋ. ಸರಿ ಅದಕ್ಕೆ ಆಯ್ತು. ಜಿಲೇಬಿ ಅದಕ್ಕೆ ಬಂದಂಗಾಯ್ತು ಅಲ್ವಾ? ಬಂದ್ರ ಅವರು? ಬಂದ್ಲು. ಬಂದು ಸುಸ್ತಾಗೈತೆ ಅಂತ ಹೇಳಿ ಒಳಕ್ ಹೋದ್ಲು. ಏನೋ ಹಣ್ಣು ಹೂವು ಎಲ್ಲ ತಂದೇವಳಂತೆ, ಹಣ್ಣು ತಿಮ್ಮಂಗಿದೆ, ತಿನ್ನು. ಹೌದಾ, ಸರಿ. ಅಮ್ಮ ಎಲ್ಗೊತ್ತು ಅದಕ್ಕೆ ಕಾಣಿಸ್ತಾನೆ ಇಲ್ಲ. ನಿಮ್ಮ ಅಮ್ಮ ಇನ್ನೆಲ್ಗ ಹೋಗಿರುತ್ತಮ್ಮ ಸೀತಾ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋತು. ಈಗಲಾಗ್ಲ ಬರ್ಬೋದು. ಇನ್ನೇನ್ ಮಾಡುತ್ತೆ, ಮನೆಗೆ ಕುತ್ಕೊಂಡು ಬೇಜಾರು. ಅದಕ್ಕೆ ದೇವಸ್ಥಾನಕ್ಕಾದ್ರೂ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ ಬತ್ತೀನಮ್ಮ ಅಂತ ಹೇಳಿ ಓತಮ್ಮ. ಯಾಕೆ ಸೀತಾ? ಅಮ್ಮಣಿ ಗೌರಮ್ಮ, ನೀರ್ ತಾಂಬರಮ್ಮ ಒಂದ್ ದಿವಸ ಕುಡಿಯಕ್ಕೆ ಬಾ ಎರ್ಸ್ಬಿಟ್ಟೈತೆ. ಇಲ್ಲೇ ಹೊರ ಕುತ್ಕೊಂಡಿದ್ದೀನಿ, ಒಂದ್ ಚೊಮ್ನಾಗ ನೀರ್ ತಾಂಬ. ಸೀತಾ, ನಿಮ್ಮ ಅಮ್ಮ ಬಂದ್ರು ಅನ್ಸುತ್ತೆ. ಇರು, ನೀರ್ ಕೇಳ್ಸೈತೆ, ನೀರ್ ಕೊಟ್ಟು ಬರ್ತೀನಿ. ಕಾಫಿ ಆಮೇಲೆ ಕುಡಿತೀನಿ. ಅಯ್ಯೋ ಅತ್ಗೆ, ನಾನೆಲ್ಲ ಕೊಡ್ತೀನಿ, ನಾನಿಲ್ವಾ? ಕಾಫಿ ಕುಡೀರಿ, ತಣ್ಣಗಾಗುತ್ತೆ. ಸರಿ ಆಯ್ತು ಸೀತಾ, ನೀನ್ ತುಂಬಾ ಒಳ್ಳೆಯವಳು. ಹೋಗು, ನೀರ್ ತಗೊಂಡೋಗಿ ಕೊಡೋಗು. ನಿಮ್ಮ ಅಮ್ಮಗೆ ಸುಸ್ತಾಗೈತೇನೋ, ದೇವಸ್ಥಾನಕ್ಕೆ ಹೋಗಿ ಬಂದು ಕೊಡೋಗು, ನೀರ್ ಕುಡಿಲಿ ಮೊದ್ಲು. ಈ ಮುತ್ಕಿ ಒಬ್ಳು ಈ ಮನೆಗೆ ಇನ್ಯಾರು ಇಲ್ವೇನೋ ಅಮ್ಮಂಗೆ ನನ್ನೇ ಕರೀತಾಳೆ. ನೀರ್ ಕೊಡು, ಅದನ್ ತಾಂಬ ಇದನ್ ತಾಂಬ ಅಂತ ಹೇಳಿ. ಇದು ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ. ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಹಳೆದೆಲ್ಲ ಮರೀಲಿ ಎಲ್ಲಾರು, ಆಮೇಲೆ ಐತಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.